ಮೀನರಾಶಿಯವರ ಬಗ್ಗೆ ಒಂದು ಪವರ್ಫುಲ್ ಲೈಫ್ ಇನ್ಸೈಟ್ ಅನ್ನ ಈ ವಿಡಿಯೋದೊಳಗೆ ಹೇಳ್ಕೊಟ್ಟಿದ್ದೀನಿ. ಬರುವಂತ ಸೆಪ್ಟೆಂಬರ್ ಒಳಗೆ ಯಾವ ರೀತಿ ಡಿಸಿಷನ್ ಅನ್ನ ಮಾಡ್ಬೇಕಂತ ತಿಳ್ಕೊಬೇಕಂತಂದ್ರ ಈ ವಿಡಿಯೋನ ಎಂಡ್ ವರ್ಗು ನೋಡಿ. ಬರುವಂತ ಸೆಪ್ಟೆಂಬರ್ ತಿಂಗಳೊಳಗ ಮೀನ ರಾಶಿಗೆ ಸೂರ್ಯ ಸಪ್ತಮ ಭಾವದೊಳಗೆ ಗೋಚರ ಮಾಡತಾನು. ಸೊ 7th ಹೌಸ್ ಅಂತಂದ್ರೆ ಏನು, ಇದಕ್ಕೆ ಮ್ಯಾರೇಜ್ ರಿಲೇಟೆಡ್ ಹೌಸ್ ಅಂತ ಹೇಳ್ತೀವಿ, ಬಿಸ್ನೆಸ್ ರಿಲೇಟೆಡ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸಿಗೆ ರಿಲೇಟೆಡ್ ಒಂದು ಹೌಸ್ ಅಂತ ಕರಿತೀವಿ. ಸೊ ಇಲ್ಲಿ ಯಾರು ಮ್ಯಾರೇಜಿಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬರತ್ತವು, ಡಿಫಿಕಲ್ಟೀಸ್ ಬರಾಕತ್ತವು, ಅವ್ರೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುವಂತ ಟೈಮ್ ಐತಿ. ಮ್ಯಾರೇಜಿಗೆ ಪ್ರಯತ್ನ ಮಾಡೋರಿಗೆ ಇದು ಭಾಳ ಅಂದ್ರೆ ಭಾಳ ಬೆಸ್ಟ್ ಟೈಮ್ ಐತಿ. ಯಾರು ಬಿಸ್ನೆಸ್ ಐಡಿಯಾಸ್ ಇಟ್ಕೊಂಡು ಹಂಗ ಕೂತಿದ್ದೀರಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೂ ಸಹಿತ ಭಾಳ ಅಂದ್ರೆ ಭಾಳ ಬೆಸ್ಟ್ ಟೈಮ್ ಇರ್ತೈತಿ. ಇಲ್ಲಿ ಸ್ವಲ್ಪ ನಿಮ್ಮ ಸಂಗಾತಿ ಆರೋಗ್ಯದೊಳಗೆ ವೇರಿಯೇಷನ್ಸ್ ಬರುವಂತ ಚಾನ್ಸಸ್ ಅದಾವು. ಅವ್ರ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ನ ಹೇಳ್ಕೊಡ್ತೀನಿ. ಅಂದ್ರೆ ಯಾವುದೋ ಪ್ರಾಬ್ಲಮ್ಸ್ಗೆ ವೈಸ್ ಡಿಸಿಷನ್ ಅನ್ನ ತಗೊಳ್ಳೋದ್ರಿಂದ ನಿಮಗೆ ಬರುವಂತ ಎಲ್ಲಾ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ಕೋಬಹುದು. ಇದ್ರ ಜೊತೆ ಒಂದು ಹೆಲ್ತ್ ಟಿಪ್ನು ಸಹಿತ ಹೇಳ್ಕೊಡ್ತೀನಿ. ಈ ತಿಂಗಳು ಲೋವರ್ ಬ್ಯಾಕ್ ಪೇನು, ಲೋವರ್ ಅಬ್ಡಮನಿಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಅದಾವು. ಹಂಗೇನಾರ ಪ್ರಾಬ್ಲಮ್ಸ್ ಇದ್ರೆ ಮೆಡಿಕಲ್ ಕನ್ಸಲ್ಟೇಷನ್ ತಗೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ಅನ್ನ ನೀವು ಸಾಲ್ವ್ ಮಾಡ್ಕೋಬಹುದು. ಇದರ ಜೊತೆಗೆ ಒಂದು ರೆಮಿಡಿಯನ್ನು ಸಹಿತ ಹೇಳ್ಕೊಡ್ತೀನಿ. ಈ ತಿಂಗಳು ಪ್ರತಿನಿತ್ಯ ಓಂ ದುಮ್ ದುರ್ಗಾಯ ನಮಃ ಮಂತ್ರವನ್ನ 33 ಟೈಮ್ಸ್ ಚಾಂಟ್ ಮಾಡೋದ್ರಿಂದ ಬರುವಂತ ಎಲ್ಲಾ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೋಬಹುದು. ಈ ತಿಂಗಳ ಅಸ್ಟ್ರೋ ಪ್ಲಾನರ್ ನಿಮಗೇನಾದ್ರೂ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ ಸೆಪ್ಟೆಂಬರ್ ಅಂತ ಟೈಪ್ ಮಾಡಿ. ಇದರ ಜೊತೆಗೆ ಇದೇ ರೀತಿ ನಿಮಗೆ ಎವ್ರಿ ಮಂತ್ಲಿ ಹೊರಸ್ಕೋಪ್ ಬೇಕಾಗಿದ್ದಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಎಲ್ರಿಗೂ ನಮಸ್ಕಾರ.